ಕೆಳದಿ ಅರಸರ ಕಾಲದ ದೀರ್ಘ 380 ವರ್ಷಗಳ ಇತಿಹಾಸ ಇರುವ ಸಮಯವನ್ನು ಅಳೆಯಲು ಬಳಸುತ್ತಿದ್ದ ಜಲಗಡಿಯಾರ ಅಥವಾ ಗಳಿಗೆ ಬಟ್ಟಲು ಎನ್ನುವ ಅದ್ಭುತವಾದ ಜಾಗಕ್ಕೆ ಇಂದು ಭೇಟಿ ನೀಡಲಾಯಿತು. ಬಿದನೂರು ನಗರದ ಹೆಂಡೆಗದ್ದೆಯ ಸಮೀಪ ಈ ಗಳಿಗೆ ಬಟ್ಟಲು ಎನ್ನುವ ಐತಿಹಾಸಿಕವಾದ ಜಾಗ ಕಂಡುಬರುತ್ತದೆ. 17ನೇ ಶತಮಾನದಲ್ಲಿ ಕೆಳದಿ ಶಿವಪ್ಪ ನಾಯಕರು ತಮ್ಮ ರಾಜಧಾನಿಯನ್ನು ಇಕ್ಕೇರಿಯಿಂದ ಬಿದನೂರಿಗೆ ಸ್ಥಳಾಂತರಿಸಿ ಕೋಟೆ ನಿರ್ಮಾಣದ ಜೊತೆಗೆ ಅತ್ಯಾಧುನಿಕ ಜಲಗಡಿಯಾರ ವ್ಯವಸ್ಥೆ ಜಾರಿಗೆ ತರಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ಕೆಳದಿ ಅರಸರ ಕಾಲದಲ್ಲಿ ಗಳಿಗೆ ಬಟ್ಟಲಿನ ಪಾತ್ರ ತುಂಬಾ ಮುಖ್ಯವಾಗಿತ್ತು. ಸಮಯವನ್ನ ನಿಗದಿ ಮಾಡಲು ಈ ಗಳಿಗೆ ಬಟ್ಟಲು ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಎಂದರೆ, ಒಂದು ದೊಡ್ಡ ನೀರಿನ ಪಾತ್ರೆಯಲ್ಲಿ ಅಳತೆಗೆ ತಕ್ಕಂತೆ ರಂಧ್ರವಿರುವ ತಾಮ್ರದ ಬಟ್ಟಲನ್ನು ತೇಲಿಸಿಡಲಾಗುತ್ತಿತ್ತು. ಆ ರಂಧ್ರದ ಮೂಲಕ ನೀರು ಒಳಗೆ ಬಂದು ಬಟ್ಟಲು ಸಂಪೂರ್ಣವಾಗಿ ಮುಳುಗಲು ತಗಲುವ ಸಮಯವನ್ನು ಒಂದು ಗಳಿಗೆ, ಅಂದರೆ ಇಂದಿನ ಲೆಕ್ಕದಲ್ಲಿ ಸುಮಾರು 24 ನಿಮಿಷಗಳು ಎಂದು ನಿರ್ಧರಿಸಲಾಗುತ್ತಿತ್ತು. ಆ ಬಟ್ಟಲು ಮುಳುಗಿದ ತಕ್ಷಣ ಅಲ್ಲಿ ಕಾವಲಿದ್ದ ಸೈನಿಕರು ದೊಡ್ಡದಾಗಿ ಗಂಟೆ ಅಥವಾ ಜಾಗಟೆಯನ್ನು ಬಾರಿಸುತ್ತಿದ್ದರು. ಆ ಶಬ್ದವು ಇಡೀ ಬಿದನೂರು ನಗರ ಮತ್ತು ಅರಮನೆಗೆ ಕೇಳಿಸುತ್ತಿತ್ತು. ಇದರಿಂದಾಗಿ ಇಡೀ ರಾಜಧಾನಿಯ ಜನರಿಗೆ ಪ್ರಸ್ತುತ ಸಮಯ ಎಷ್ಟು ಗಳಿಗೆ ಆಗಿದೆ ಎಂದು ನಿಖರವಾಗಿ ತಿಳಿಯುತ್ತಿತ್ತು. ಈ ಗಳಿಗೆ ಬಟ್ಟಲಿನ ಪಕ್ಕದಲ್ಲೇ ಸುಂದರವಾದ ಒಂದು ಕೊಳವು ಸಹ ನೋಡಬಹುದು. ಆದರೆ ಬೇಸರದ ವಿಷಯ ಏನೆಂದರೆ, ಬಿದನೂರಿನ ಭವ್ಯ ಇತಿಹಾಸವನ್ನು ನೆನಪಿಸುವ ಹಾಗೂ ಮೂಕ ಸಾಕ್ಷಿಯಾಗಿರುವ ಇಂತಹ ಅದ್ಭುತ ಸ್ಥಳಗಳು ಸಂರಕ್ಷಣೆಯೂ ಇಲ್ಲದೆ ಹಾಗೂ ಅಭಿವೃದ್ಧಿಯೂ ಇಲ್ಲದೆ ಪಾಳು ಬಿದ್ದಿರುವುದು ನಿಜಕ್ಕೂ ದುರಂತವೇ ಸರಿ.